ಎಲ್ರಿಗೂ ನಮಸ್ಕಾರ. ನಾನು ಮೋಹನ್. ಇವತ್ತು ಮಾಡ್ತಾ ಇರೋದೊಂದು ಸ್ಪೆಷಲ್ ವೀಡಿಯೋ. ಯಾಕಂದರೆ ನಾನು ಇದಕ್ಕೂ ಮುಂಚೆ ಕಾರ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ನಲ್ಲ, ಟೈಮ್ ಇಲ್ಲದೆ, ಇನ್ಕಮ್ ಇಲ್ಲದೆ ಅವು ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ, ಡೈಲಿ ವ್ಲಾಗ್ಸ್ ಥರ ನನಗೆ ಏನು ಸಿಗುತ್ತೋ, ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಆ ವೀಡಿಯೋಸೇ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದ್ದರಿಂದ ನಾನು ಇವತ್ತು ಒಂದು ಡಿಮಾರ್ಟ್ಗೆ ಬಂದೆ. ಈ ಡಿಮಾರ್ಟ್ಗೆ ಬಂದಮೇಲೆ ನಾನು ಗಮನಿಸಿದ್ದೇನೆಂದರೆ, ಇಲ್ಲಿ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಅನ್ನೋ ಥರ ಜನ ಇಲ್ಲಿ ಸುತ್ತುವರೆದಿರ್ತಾರೆ. ಇನ್ನು ಭಾನುವಾರ ಅಂತೂ ಬಂದುಬಿಟ್ರೆ ಮುಗ್ದೇ ಹೋಯ್ತು, ಒಳಗಡೆ ಕಾಲಿಡಲಿಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಜನ ಅನ್ನೋದು ಮುಸುಕೊಂಡಿರ್ತಾರೆ. ಇಲ್ಲಿ ಏನಂದರೆ, ಫಸ್ಟ್ ನಾವು ಎಂಟ್ರಿ ಆದ ತಕ್ಷಣ ನಮ್ಮ ಲಗೇಜ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗಬೇಕಾಗುತ್ತೆ. ಲಗೇಜ್ ತೊಗೊಂಡು ಒಂದು ಕೂಪನ್ ಥರ ಕೊಡ್ತಾರೆ, ಇಲ್ಲ ಅವರು ಆ ಬ್ಯಾಗ್ಗೆ ಲಾಕ್ ಮಾಡಿಬಿಟ್ಟು ಕೊಡ್ತಾರೆ. ಇದ್ರ ಕಾರಣ ಏನಂದರೆ, ಒಳಗಡೆ ತಗೊಂಡೋಗಿ ಅಲ್ಲಿರೋವಂಥ ವಸ್ತುಗಳನ್ನ ಅದರಲ್ಲಿ ತುಂಬ್ಕೊಂಬರ್ಬಾರ್ದು ಅನ್ನೋದೇ ಕಾರಣ ಆಗಿರುತ್ತೆ. ಸೊ ಅಂತೂ ಇಂತೂ ನಾನು ಆ ಬ್ಯಾಗ್ಗೆ ಕೂಪನ್ ತೊಗೊಂಡು ಒಳಗಡೆ ಎಂಟ್ರಿ ಆದೆ. ಸೆಕ್ಯೂರಿಟಿ ಚೆಕ್ ಅಂತೂ ಆಗೇ ಹೋಯ್ತು. ಒಳಗಡೆ ಅಂತೂ ಹೋದ್ ನೋಡಿದ್ರೆ ಬ್ರೆಡ್ಡು, ಬನ್ನು, ಬಿಸ್ಕೆಟು ಎಲ್ಲ ರಾಶಿಗಟ್ಟಲೆ ಇದ್ದಾವೆ. ನಾವು 2-3 ಪ್ಯಾಕೆಟ್ ಅಷ್ಟೇ ನೋಡಿರ್ತೀವಿ ಮನೆಯಲ್ಲಿ. ಅದ್ರ ಜೊತೆಗೆ ಜನ ಕೂಡ ರಾಶಿಗಟ್ಟಲೆ ಇರ್ತಾರೆ. ಜನ ಇಲ್ಲಿಗೆ ಯಾಕೆ ಅಷ್ಟೊಂದು ಬರ್ತಾರೆ ಅಂತಂದರೆ, ಫ್ರೀಯಾಗಿ ಕೊಡ್ತಾರೆ ಅಂತಂತೂ ಅಲ್ಲ, ಇಲ್ಲಿ ವಸ್ತುಗಳ ಕ್ವಾಲಿಟಿ ಹಂಗಿರುತ್ತೆ, ಮತ್ತು ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿ ಇರುತ್ತೆ ಹೊರಗಡೆ ಅಂಗಡಿಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ. ಮತ್ತು ಇಲ್ಲಿ ಸಿಗದೇ ಇರೋವಂಥ ವಸ್ತುಗಳೇ ಇರಲ್ಲ, ಎಲ್ಲ ಸಿಗ್ತವೆ, ಇನ್ಕ್ಲೂಡಿಂಗ್ ಪಿಕ್ನಿಕ್ ಸ್ಪಾಟ್ ಥರನೂ ಇರುತ್ತೆ. ಅದರಿಂದಲೂ ಕೆಲವರು ತುಂಬ ಕ್ರೇಜ್ಗಾಗಿ ಬಂದೇ ಬರ್ತಾರೆ. ಸೊ ಇಲ್ಲಿ ಇನ್ನೊಂದು ಏನಂದರೆ, ನಾವು ತಗೊಳ್ಳದೇ ಇದ್ದರೂ ಎಲ್ಲ ಮುಟ್ಟಿ ನೋಡಿದ್ರೆ ಬರೋಂಥ ಮಜಾನೇ ಬೇರೆ. ಅದಕ್ಕೆ ಎಲ್ಲನೂ ಹಂಗೆ ಮುಟ್ಕೊಂಡು ನೋಡ್ಕೊಂಡು ಅಡ್ಡಾಡ್ಕೊಂಡು ಎಂಜಾಯ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರ ಕೆಲಸನೂ ಆಗುತ್ತೆ. ಅದೇನೆಂದರೆ, ಎಲ್ಲ ವಸ್ತುಗಳನ್ನ ತಗೊಂಡೋಗ್ಬೋದು. ಸೊ ಒಂದು ಕಡೆಗೆ ಎಂಜಾಯ್ಮೆಂಟು, ಒಂದು ಕಡೆಗೆ ಪಿಕ್ನಿಕ್, ಒಂದು ಕಡೆಗೆ ಕೆಲಸ, ಎರಡೂ ಆಗ್ತಾವಂತ ಇಷ್ಟು ದೊಡ್ಡ ಮಾಲ್ ಥರ ಇರೋವಂಥ ಈ ಡಿಮಾರ್ಟ್ಗೆ ಬರ್ತಾರೆ ಅಂತ ನನಗೆ ಅನಿಸಿಕೆ. ನಾನು ಏನು ಮಾಡಿದೆ ಅಂದರೆ, ಮೇಲೆ ಹೋಗ್ತಾಯಿದ್ದೀನಿ. ಮೇಲೆ ಮೀನ್ಸ್ ಫಸ್ಟ್ ಫ್ಲೋರ್ಗೆ. ಯಾಕೆ ಅಂದರೆ, ನಾನು ಹೆಂಗೂ ಬಂದಿದ್ದೀನಿ, ನನಗೆ ಸ್ಲಿಪ್ಪರ್ಸ್ ಯಾರೋ ಎತ್ಬಿಟ್ಟಿದ್ದಾರೆ ನಿನ್ನೆ. ಅದನ್ನು ನಾನು ಈಗ ತೊಗೊಂಡು ಹೋಗೋಣ ಅಂತ ನಾನು ಫಸ್ಟ್ ಫ್ಲೋರ್ಗೆ ಬರ್ತಾಯಿದ್ದೀನಿ. ನಾವು ಗ್ರೌಂಡ್ ಫ್ಲೋರಲ್ಲಿ ನೋಡ್ಬೋದು, ಎಲ್ಲ ತಿಂಡಿ ತಿನಿಸುಗಳೆಲ್ಲ ಸಿಗ್ತಾ ಹೋಗ್ತಿದ್ವು. ನಮಗೆ ರೇಷನ್ ಐಟಮ್ಸ್ ಇರ್ಬೋದು, ಬ್ರೆಡ್ಡು, ಬಿಸ್ಕೆಟು, ಜಾಮ್, ಈ ಥರ ಏನೇ ಇರ್ಬೋದು. ಇಲ್ಲಿ ಬಂದುಬಿಟ್ರೆ ನಮಗೆ ಚಿಕ್ಕ ಮಕ್ಕಳ ಆಟದ ಸಾಮಾನುಗಳು, ಹುಡುಗಿರು ಮತ್ತು ಹುಡುಗರ ಬಟ್ಟೆಗಳು, ಚಪ್ಪಲಿಗಳು ಎಲ್ಲ ಸಿಗ್ತಾ ಹೋಗ್ತವೆ. ಆದ್ದರಿಂದ ಈ ಫ್ಲೋರ್ ಎಲ್ರಿಗೂ ಇನ್ನೂ ಕ್ರೇಜಿ ಫ್ಲೋರು. ಈ ಬಟ್ಟೆಗಳಂತೂ ನೋಡಿ, ಈ ಹೆಂಡ್ತಿರಂತೂ ಗಂಡರನ್ನ ಪ್ರಾಣ ಹಿಂಡ್ತಾ ಇರ್ತಾರೆ, ಅದು ಇದು ಅಂತ. ಏನೂ ಮಾತಾಡ್ಲಿಕ್ಕಾಗದೆ ಗಂಡರಂತೂ ಸುಮ್ಮನೆ ತಲೆ ಆಡಿಸ್ಕೊಂಡು ನೋವು ಪಡ್ತಾ ಇರ್ತಾರೆ ನೋಡಿ. ಈಗ ನಾವು ಚಪ್ಪಲಿ ಸ್ಟ್ಯಾಂಡ್ಗಂತೂ ಬರ್ತಾಯಿದ್ದೀವಿ. ಚಪ್ಪಲಿಗಳೆಲ್ಲ ಬೇಜಾನ್ ರೀತಿಯಲ್ಲಿ, ಬೇಜಾನ್ ವೆರೈಟಿಯಲ್ಲಿ ಹಾಕಿಟ್ಬಿಟ್ಟಿರ್ತಾರೆ. 100 ರೂಪಾಯಿ ಚಪ್ಪಲಿಗಳು, 200 ರೂಪಾಯಿ ಚಪ್ಪಲಿಗಳು, 300 ರೂಪಾಯಿ, 400 ರೂಪಾಯಿ ಚಪ್ಪಲಿಗಳೆಲ್ಲ ಇಲ್ಲಿ ಸಿಗ್ತಾ ಹೋಗ್ತವೆ. 1000 ರೂಪಾಯಿ, 1500, 2000ವರೆಗೂ ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ಸೊ ನಾನು ಯಾವ್ದು ತಗೋಬೇಕು ಅಂತ ಇಷ್ಟೊಂದು ವೆರೈಟಿಗಳಲ್ಲಿ ಗೊತ್ತೇ ಆಗ್ತಿಲ್ಲ. ಸೊ ಹುಡ್ಕಂತ ಹೋಗ್ತಾಯಿದ್ದೀನಿ, ನನಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಲಾಸ್ಟ್ ಟೈಮ್ ಕೂಡ ನಾನು ತೊಗೊಂಡಿದ್ದು ಇಲ್ಲೇ 380 ರೂಪಾಯಿ, 400 ಕೊಟ್ಬಿಟ್ಟು. ಸಖತ್ತಾಗಿದ್ವು ಚಪ್ಪಲಿ ಮಾತ್ರ. ಇಲ್ಲಿ ಏನಂದರೆ, ಕಡಿಮೆ ರೇಟ್ಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಇರೋವಂತಹ, ಬ್ಯೂಟಿಫುಲ್ ಆಗಿರೋವಂತಹ ಚಪ್ಪಲಿಗಳು ಸಿಗ್ತವೆ. ಚಪ್ಪಲಿನೇ ಅಂತಲ್ಲ, ಬಟ್ಟೆ ಆಗಿರ್ಬೋದು, ಎಲ್ಲನೂ ಒಳ್ಳೆ ಸಖತ್ತಾಗಿರ್ತವೆ. ರೇಟು ತುಂಬ ರೀಸನಬಲ್ ಆಗೇ ಇರುತ್ತೆ. ನಿಮಗೆ ಒಳ್ಳೆ ಬಾಳ್ವಿಕೆ ಅನ್ನೋದು ಬರ್ತಾ ಹೋಗುತ್ತೆ. ಬಟ್ಟೆ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಎನಿ ಥಿಂಗ್ಸ್. ಸೊ ಆದ್ದರಿಂದಲೇ ಡಿಮಾರ್ಟ್ ಅನ್ನೋದು ಅಷ್ಟೊಂದು ವ್ಯಾಲ್ಯೂ ಆಗಿರೋವಂಥವು, ಹೆಸರುವಾಸಿ ಆಗಿರುವಂಥದ್ದು. ಸೊ ನೋಡ್ತಾ ಇದ್ದೀವಿ, ಈ ಚಪ್ಪಲಿ ಇದೇ ಥರದ್ದು ತಗೊಂಡಿದ್ದು ಹೋದ ಸರಿನೂ, ಚೆನ್ನಾಗಿ ಬಾಳ್ವಿಕೆ ಬಂತು. ಸೊ ಸಖತ್ತಾಗಿತ್ತು. ಈಗ ನನಗೆ ಯಾಕೋ ಅದೇ ಥರದ್ದು ತಗೊಳ್ಲಿಕ್ಕೆ ಇಷ್ಟ ಆಗ್ತಿಲ್ಲ. ಸಿಂಪಲ್ ಆಗಿರೋ ತಗೊಳ್ಳೋಣ ಅಂತ, ಯಾಕಂದರೆ ಎತ್ಬಿಟ್ಟಿರೋದ್ರಿಂದ. ಸೊ ಮತ್ತೆ ಆಗೋದು ಬೇಡ ಆ ಥರ ಅಂತ ಸಿಂಪಲ್ಲಾಗಿ ತಗೊಳ್ಳೋಣ ಅನ್ನೋ ಆಲೋಚನೆ ಇದೆ. ಆದ್ದರಿಂದ ಇದಕ್ಕೆ ತಗೊಳ್ಲಿಕ್ಕೆ ನಾನು ಡಿಸೈಡ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ನಾನು ಆದ್ದರಿಂದ ಸ್ಪಾರ್ಕ್ಸ್, ಒಳ್ಳೆ ಕಂಪ್ನಿ, ಒಳ್ಳೆ ಬ್ರ್ಯಾಂಡು ಸ್ಪಾರ್ಕ್ಸು, ಒಳ್ಳೆ ಬಾಳ್ವಿಕೆ ಬರುತ್ತೆ. ಸೊ ಅದರಿಂದ ಸಿಂಪಲ್ಲಾಗಿರೋವಂತಹ ಸ್ಪಾರ್ಕ್ಸ್ ತಗೊಳ್ಳೋಣ ಅಂತಲೇ ಆಲೋಚನೆ ಮಾಡ್ತಾ ಎಲ್ಲ ಚೆಕ್ ಮಾಡ್ತಾ ಹೋದೆ. ಸಖತ್ತಾಗಿದ್ದಾವೆ, ನೋಡಲಿಕ್ಕೆ ಕೂಡ ಚೆನ್ನಾಗಿದ್ದಾವೆ, ಅಡ್ಜಸ್ಟ್ ಆಗ್ತವೆ.
ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲೇ ಮನಸ್ಸು ಇನ್ನೊಂದೇನೋ ಆಲೋಚನೆ ಬರ್ತಾಯಿದೆ. ಆದ್ದರಿಂದ ಅದ್ರ ಕಡೆ ಹೋಗ್ತಾ ಮತ್ತೆ ಎಲ್ಲ ನೋಡೋಣ, ಬೇರೆ ಯಾವಾದರೂ ಚೆನ್ನಾಗಿರೋ ಸಿಗ್ತವೇನೋ ಅಂತ ಹೇಳ್ಬಿಟ್ಟು ಮತ್ತೆ ನೋಡಿದೆ. ಮತ್ತು ಇನ್ನೂ ಎಲ್ಲನೂ ನಾವು ಬೇಗ ಯಾವುದೋ ಒಂದನ್ನು ತಗೊಳಲ್ಲ, ಎಲ್ಲ ಒಂದು 20-30 ನೋಡಿಬಿಟ್ಟು 1 ಗಂಟೆ 2 ಗಂಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟು ಆಮೇಲೆ ತಗೊಳ್ಳೋದು ನಮಗಿರುವಂತಹ ಲಕ್ಷಣಗಳು. ಸೊ ಅದರಿಂದ ಮತ್ತೆ ತಿರುಗಿಬಿಟ್ಟು ಮತ್ತೆ ಈ ಕಡೆ 100, 200, 300 ರುಪೀಸ್ ಸ್ಲಿಪ್ಪರ್ಸ್ ಕಡೆ ಬಂದುಬಿಟ್ಟು ಇಲ್ಲಿ ನೋಡಿದೆ, ಇಲ್ಲಿ ಯಾವ್ದು 300 ರುಪೀಸ್ ಇದೆ, ಇಲ್ಲಿ ನೋಡಿದ್ರೆ ಯಾವುದೋ 99 ರುಪೀಸ್ ಇದೆ. ಸೊ ನೋಡೋಣ, ನಾವು ಹೆಂಗಿದ್ರು ಈಗ ಜಸ್ಟ್ ಸ್ವಲ್ಪ ದಿನಕ್ಕೆ ಮಾತ್ರ ಟೈಮ್ ಪಾಸ್ ಥರ ಆಗಿರೋದ್ರಿಂದ ನಾವು ಯಾವುದು ಚೆನ್ನಾಗಿರೋಂತಹ ಅವಶ್ಯಕತೆ ಏನಿಲ್ಲ, ಜಸ್ಟ್ ಸಿಂಪಲ್ಲಾಗಿರೋದು ತಗೊಳ್ಳೋಣ 100 ರುಪೀಸ್ದು ಅನ್ನೋ ಥಾಟು ಕೂಡ ನಮ್ಮ ಮೈಂಡಲ್ಲಿ ಓಡ್ತಾ ಇದೆ. ಸೊ ಆದ್ದರಿಂದ ಅದನ್ನು ಟ್ರೈ ಮಾಡೋಣ ಅಂತ ಬಂದೆ. ಬಟ್ ಆದರೆ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ ಅವು. ಸೊ ಮತ್ತೆ ಈ ಫ್ಲೋರ್ಗೆ ಬಂದ್ವಿ. ಈರೆಗೆ ಬಂದುಬಿಟ್ಟು ನೋಡ್ತಾ ಇಲ್ಲೇ ಯಾವುದಾದ್ರೂ ಸ್ವಲ್ಪ ತಗೊಳ್ಳೋಣ ಅಂತ ನೋಡಿದೆ. ಇವು ಯಾವ ಶೂ ಥರ ಇದ್ದಾವೆ, ಇವೆಲ್ಲ ನಮಗೆ ಸೆಟ್ ಆಗೋಕ್ಕಿಲ್ಲ. ಸೊ ಇವು ಬೇಡ ಅಂತ ಅಲ್ಲೇ ಮಡಗಿಬಿಟ್ಟು ಮತ್ತೆ ಬೆಲ್ಟ್ ಚಪ್ಪಲಿ ನೋಡೋಣ, ಸ್ಪೋರ್ಟ್ಸಾಗಿ ಸಖತ್ತಾಗಿರುತ್ತೆ ಅಂತ ನೋಡಿದೆ. ಅದು ಇಷ್ಟ ಆಗಿಲ್ಲ. ಫೈನಲಾಗಿ ನಮಗೆ ಸ್ಪಾರ್ಕ್ಸೇ ಗತಿ. ಸೊ ಸ್ಪಾರ್ಕ್ಸೇ ಇಷ್ಟ ಆಯಿತು. ಸ್ಪಾರ್ಕ್ಸೇ ತಗೋಣ ಅಂತ ತಗೊಂಡು ಆಲ್ಮೋಸ್ಟ್ ಒಂದು 30 to 40 ಮಿನಿಟ್ಸ್ ನಮ್ಮ ಒಂದು ಚರ್ಚೆ ಎಲ್ಲ ನಡೆದಾಗಿ ಫೈನಲ್ ಡಿಸಿಷನ್ ಸ್ಪಾರ್ಕ್ಸ್ಗೆ ಬಂತು. ಸ್ಪಾರ್ಕ್ಸ್ ತಗೊಂಡು ಹಂಗೆ ಜನ ನೋಡ್ಕೊಂಡು ಹಂಗೆ ಇಳಿತಾ ಬಂದೆ ಗ್ರೌಂಡ್ ಫ್ಲೋರ್ಗೆ. ಸೊ ಗ್ರೌಂಡ್ ಫ್ಲೋರ್ಗೆ ಬಂದಮೇಲೆ ಒಂದು ಟವಲ್ ಥರ ಚಿಕ್ಕದಾಗಿರುತ್ತೆ ಹ್ಯಾಂಡ್ ಕರ್ಚೀಫ್, ಅದು ತಗೊಳ್ಳೋಣ ಅಂತ ನೋಡಿದೆ. ಅದನ್ನು ನೋಡಿದೆ ಸ್ವಲ್ಪ ದೊಡ್ಡದಾಗಿದ್ಬಿಟ್ಟು 100 ರೂಪಾಯಿ ಹೇಳಿದ್ರು. ಸ್ವಾಮಿ ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಹೊರಟೇ ಹೋದೆ. ಎಲ್ಲ ಹಂಗೆ ಸೈಡ್ ವ್ಯೂನ ಎಲ್ಲ ನೋಡ್ಕೊಂತ ಹಂಗೆ ಕ್ಯಾಶಿಯರ್ ಕೌಂಟ್ರ್ ಹತ್ರ ಹೋಗೋಣ ಅಂತ ಹೊರಟೆ. ಕೊನೆಗೂ ಹತ್ರ ಬಂದೆ. ನೋಡಿ ಎಷ್ಟು ಸಖತ್ತಾಗಿ ಅಡ್ಜಸ್ಟ್ ಮಾಡಿರ್ತಾರೆ ಅಂದರೆ, ಯಾಕಂದರೆ ನಮ್ಮ ಜನ ಹೋಗಿ ತಗೊತಿದ್ರು ಕಿತ್ ಬಿಸಾಕಾಡ್ತಾ ಬರ್ತಾ ಇರ್ತಾರೆ. ಹಂಗೆ ಅಂತೂ ಇಡಲ್ಲ. ಅದನ್ನು ಆದರೂ ಅಷ್ಟು ಬೇಗನೆ ಕ್ಲೀನಾಗಿ ಜೋಡಿಸ್ಕೊತ ಬರ್ತಾರಲ್ಲ, ನಿಜವಾಗ್ಲೂ ಗ್ರೇಟ್. ನಾವು ಹೋದ್ಮೇಲೆ ನಿಜವಾಗ್ಲೂ ಬಿಸಾಕಬಾರ್ದು, ತಗೊಂಡು ನೋಡಿದ್ಮೇಲೆ ಕ್ಲೀನಾಗಿ ಹಂಗೆ ಇಟ್ಟು ಬಂದರೆ ಅದು ಒಂದು ಡಿಸಿಪ್ಲಿನ್ನು ಸೆನ್ಸು ಅಂತ ಹೇಳ್ತಾ ಹೋಗ್ಬೋದು. ನೀಟಾಗಿ ಇರಬೇಕು. ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಥವಾ ಹೆಂಗಂದ್ರೆ ಹಂಗೆ ಇರಬಾರ್ದು. ಸೊ ನೋಡಿ, ಕ್ಯಾಶ್ ಕೌಂಟ್ರ್ ಹತ್ರನೂ ನಿಮಗೆ ಚಿಕ್ಕ ಏನೇನು ಬೇಕು ಎಲ್ಲ ಇಟ್ಟಿರ್ತಾರೆ. ಬ್ಯಾಟ್ರಿ ಶೆಲ್ಸ್ ಇರ್ಬೋದು, ಚಾಕ್ಲೇಟ್ಸು, ಪೆಪ್ಪರ್ಮೆಂಟ್ಸು, ಮೆಂಟ್ಸು ಏನೇನೋ ಇಟ್ಟಿರ್ತಾರೆ. ಅಲ್ಲಿ ಕೂಡ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಹಂಗೆ ತಗೊಂಡು ಹಾಕ್ಕೊಂಬಿಡ್ಬೋದು. ಮಕ್ಕಳು ನೋಡಿ ಕೇಳ್ತಾ ಇರ್ತಾರೆ. ಸೊ ನನ್ನ ಮುಂದೆ ಯಾವುದೋ ಒಂದು ರೇಷನ್ನು ದೊಡ್ಡ ಸಂತೆನೇ ನಡೀತಾ ಇದೆ. ನೋಡಿ, ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾರೆ. ನಂದಂತೂ ಅಲ್ಲ, ನಾನಂತೂ ಅಷ್ಟು ತಗೊಳಕ್ಕೆ ಹೋಗಲ್ಲ. ಸೊ ಒಳ್ಳೆ ವ್ಯಾಪಾರ ಆಯಿತು. ನಂದು ಬಂದರು, ಇದೊಂದೇನಂದ್ರು, ಹೌದು ಸ್ವಾಮಿ ಇದೊಂದೇ ಅಂತ ಹೇಳಿದೆ. ಸರಿ ಬಿಡಿ ಹಾಕ್ತಾನ ಬಿಲ್ಲು ಅಂತ ಹೇಳ್ಬಿಟ್ಟು ಬಿಲ್ ಹಾಕ್ತಾ ಹೋದರು. ಆಯಿತು ಹಾಕಿದ್ವಿ. ಈಗೇನು ಕ್ಯಾಶ್ ಕೊಡ್ತೀರಾ ಇಲ್ಲ ಫೋನ್ಪೇ ಮಾಡ್ತೀರಾ ಅಂತಂದರು. ಸ್ವಾಮಿ ಫೋನ್ಪೇನೇ ಮಾಡೋಣ ಅಂತಂದೆ. ಸರಿ ಮಾಡಿ ಅಂತಂದರು. ನಾನು ಫೋನ್ಪೇಯನ್ನು ಮಾಡಿದೆ. ಫೋನ್ಪೇ ಮಾಡಿ ಆದಮೇಲೆ ಅವರು ಸೈಡ್ಗೆ ಇಟ್ಟರು ನನ್ನ ಚಪ್ಪಲಿನ. ಅದನ್ನು ನಾನು ಎತ್ಕೊಂಡೆ. ನನ್ನ ಚಪ್ಪಲಿನ ಹಾಕ್ಬೇಕಪ್ಪ ಅಂತ ಮತ್ತು ಬಿಲ್ ಅನ್ನೋದು ಬರ್ತಾ ಹೋಯಿತು. ಸೊ ಆ ಬಿಲ್ನ ನಾನು ತಗೊಂಡು ಈ ಕಡೆಗೆ ಬಂದೆ. ಸೊ ಈ ಥರ ನಾವು ಎಲ್ಲ ಕಡೆ ವೆಯ್ಟ್ ಮಾಡಬೇಕಾಗಿರುತ್ತೆ ಡಿಮಾರ್ಟಲ್ಲಿ. ನೋಡಿ, ಎಲ್ಲಿ ನೋಡಿದ್ರು ಪಿಜ್ಜಾ ಫೋಟೋಗಳು ಅಂಟಿಸ್ಬಿಟ್ಟಿರ್ತಾರೆ. ಈಗ ಸಾಮಾನೆಲ್ಲ ತೊಗೊಂಡ್ವಿ, ಮುಗೀತು. ನೆಕ್ಸ್ಟ್ ಪಿಜ್ಜಾ, ಐಸ್ ಕ್ರೀಮ್, ಪಾಪ್ಕಾರ್ನ್ ಈ ಥರ ಬಿಸ್ನೆಸ್ ಮಾಡಬೇಕಲ್ವ. ಸೊ ನಾವು ಇಲ್ಲಿ ಬಂದುಬಿಟ್ಟು ನಾವು ನಮ್ಮ ಚೀಟಿಯನ್ನು ಕೊಟ್ಬಿಟ್ಟು ಅದಕ್ಕೆ ಒಂದು ಮಾಸ್ಟರ್ ಸೀಲನ್ನು ಹಾಕ್ಸ್ಕೊಂಡು ಹೋಗ್ಬೇಕಿರುತ್ತೆ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ರಿಟರ್ನ್ ಮಾಡುವಾಗ ಯೂಸ್ ಆಗುತ್ತೆ. ಅವ್ರಿಗೆ ಏನಂದರೆ ಬಿಲ್ ಹಾಕ್ಸಿದಾರ ಇಲ್ಲ ಹಂಗೆ ತಗೊಂಡು ಹೋಗ್ತಿದ್ದಾರ ಅಂತ ಚೆಕ್ ಮಾಡಲಿಕ್ಕೆ ಆಗುತ್ತೆ. ಹೊರಗಡೆ ಬಂದೆ. ಇಲ್ಲಿ ಅಂತೂ ಇನ್ನೂ ರಶ್ ಅಂತೂ ಕಡಿಮೆ ಆಗಿಲ್ಲ. ಇಲ್ಲಿ ಇನ್ನೂ ಜಾಸ್ತಿನೇ ಕಾಣ್ತಾ ಇದೆ, ಯಾಕಂದರೆ ಜಾಗ ಇಲ್ಲ ನಡಿಲಿಕ್ಕೆ. ಸೊ ಹೋಗ್ತಿದ್ದಾರೆ, ಕೆಲವರು ಲೆಫ್ಟು ರೈಟು ಅಂತ ಹೋಗ್ಬಿಟ್ಟು ಪಾಪ್ಕಾರ್ನ್ ತೊಗೊತಿದ್ದಾರೆ, ಪಿಜ್ಜಾ ತೊಗೊತಿದ್ದಾರೆ, ಐಸ್ ಕ್ರೀಮ್ ತೊಗೊತಿದ್ದಾರೆ. ಸೊ ಇದೇನು ಮಿಷಿನ್ ಥರ ಇಟ್ಬಿಟ್ಟು ಅವ್ರೆ. ನೋಡೋಣ, ನಾವೊಂದು ಐಸ್ ಕ್ರೀಮ್ ತಗೊಂಡ್ಲೇ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿ ಲೈನಲ್ಲಿ ನಿಂತ್ಕೊಂಡೆ. ಎಲ್ಲರೂ ತಗೊತಾನೆ ಇದ್ದಾರೆ, ಮುಂದಕ್ಕೆ ಹೋಗ್ತಾನೆ ಇಲ್ಲ ಲೈನು. ಆದರೂ ತಾಳ್ಮೆಯಿಂದ ವೆಯ್ಟ್ ಮಾಡಿದೆ. ಯಾಕಂದರೆ ನಾವು ತಿನ್ನೋ ವಸ್ತುಗಳಿಗೆ ವೆಯ್ಟ್ ಮಾಡೋವಂಥ ಚಾನ್ಸೇ ಇಲ್ಲ.
ಸೊ ನನಗೆ ಮಿಷಿನ್ ಅಂತೂ ಕೊನೆಗೆ ಸಿಕ್ತು. ನಾನು ಫೋನ್ಪೇ ಚೆಕ್ ಮಾಡಿಕೊಂಡು ನಾನು ಈಗ ಟೈಪ್ ಮಾಡ್ತಾ ಇದ್ದೀನಿ, ಅಂದರೆ ಐಸ್ ಕ್ರೀಮ್ ಟ್ರೈ ಮಾಡ್ತಾಯಿದ್ದೀನಿ, ಬರ್ತಾನೆ ಇಲ್ಲ. ಸೊ ಎಷ್ಟೊತ್ತು ಟ್ರೈ ಮಾಡಿದ್ರು ಬರಲಿಲ್ಲ. ಅದಕ್ಕೆ ನಂಗೆ ಸೈಡ್ ಬಂದುಬಿಟ್ಟೆ. ಯಾಕಂದರೆ ಹಿಂದೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು, ಒಬ್ಬ ಅಕ್ಕ ಕೂಡ ವೆಯ್ಟ್ ಮಾಡ್ತಾಯಿದ್ಲು. ಸೊ ಆದ್ದರಿಂದ ನಾನು ಸೈಡಿಗೆ ಬಂದೆ. ಅವ್ರು ಟ್ರೈ ಮಾಡಿದ್ರು, ಅವ್ರ ಪಾಪ್ಕಾರ್ನು ಬಂತು. ಅದು ಬರೀ ಪಾಪ್ಕಾರ್ನೇ ತೋರಿಸ್ತಾ ಇತ್ತು. ಸೊ ಹೋಗ್ಲಿ ಬಿಡಿ, ನಮಗೆ ತಿನ್ನೋ ಒಂದು ಅದೃಷ್ಟ ಇಲ್ಲ ಐಸ್ ಕ್ರೀಮು. ಸೊ ಬಂದೆ ನಾನು, ಮತ್ತೆ ಜಾಸ್ತಿ ವೆಯ್ಟ್ ಮಾಡಿದೆ. ಅಯ್ಯೋ ನಮ್ಮ ಬ್ಯಾಗ್ ಮರ್ತೇ ಬಿಟ್ಟಿದ್ವಿ. ಸೊ ಅದಕ್ಕೆ ಮತ್ತೆ ಬಂದೆ, ಬ್ಯಾಗ್ ತಗೊಳ್ಳೋಣ ಅಂತ ಬಂದುಬಿಟ್ಟು ಆ ಕೂಪನ್ನ ತೊಗೊಂಡು ಅಕ್ಕನಿಗೆ ಕೊಟ್ಟೆ. ಅಕ್ಕ ಆ ಬ್ಯಾಗ್ನ ತಗೊಂಬರ್ಲಿಕ್ಕೆ ಟ್ರೈ ಮಾಡಿ ಕೊನೆಗೆ ತಗೊಬಂದು ಕುಕ್ಕಿದ್ಲು. ತಗೊಂಡು ಇರಲಿ ಬಿಡಿ ಅಂತ ಎತ್ಕೊಂಡು ಹೋಗ್ತಾ ಇದ್ದೆ. ಸೊ ಫೈನಲಾಗಿ ನಮ್ಮ ಈ ಡಿಮಾರ್ಟ್ನ ಪಿಕ್ನಿಕ್ ಅನ್ನೋದು ಮುಗಿತಾ ಹೋಯ್ತು. ಈ ಜನದಿಂದ ಹಂಗೆ ಈ 2 ಸ್ಟೆಪ್ ಮೆಟ್ಲು ಇಳಿದು ಬಿಟ್ರೆ ಹಂಗೆ ಎಂಟ್ರೆನ್ಸಿಂದ ಹೊರಗೆ ಬಂದುಬಿಟ್ರೆ ಮುಗ್ದೇ ಹೋಯ್ತು. ಹೊರಗೆ ಬಂದ್ವಿ. ಈ ಲೆಫ್ಟ್ ತಗೊಂಡು ಇಲ್ಲ, ಈ ರೈಟ್ ತಗೊಂಡು ಆ ಲೆಫ್ಟ್ ತಗೊಂಡ್ರೆ ಡಿಮಾರ್ಟ್ ಗೇಟಿಂದ ಹೊರಗೆ ಬಿದ್ದುಬಿಡ್ತೀವಿ. ಸೊ ನೋಡಿ ಎಷ್ಟೊಂದು ಬೈಕ್ಸು ಎಲ್ಲ ನಿಲ್ಲಿಸಿರ್ತಾರೆ. ಪಾರ್ಕಿಂಗಿಗೆ ಸುಮಾರು ಒಂದು 1/2 ಎಕರೆ ಆ ಥರ ಜಾಗ ಬೇಕಿರುತ್ತೆ. ಅಷ್ಟೊಂದು ಜನ ಇರ್ತಾರೆ. ಕಾರಣ ಏನಂದರೆ ಕ್ವಾಲಿಟಿ, ಪ್ರೈಸಿಂಗು ಎಲ್ಲ ಚೆನ್ನಾಗಿರುತ್ತೆ. ಸೊ ಅದನ್ನು ನಾವೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಓಕೆ, ನಮಸ್ತೆ ಎಲ್ರಿಗೂ. ನೀವು ಇದು ಯಾವ ಜಾಗ ಅಂತ ಕಂಡುಹಿಡ್ಲಿಕ್ಕಾಗುತ್ತಾ? ಆದರೆ ಒಂದೇ ಒಂದು ಸರಿ ಕಂಡುಹಿಡಿದು ಬಿಡಿ. ಸೊ ನಮಸ್ಕಾರ ಬೆಂಗಳೂರು.